ಜೈಲಿನಿಂದ ಬಂದ್ಮೇಲೆ ಮರ್ಯಾದಸ್ತಂತ್ರ ಫ್ಯಾಕ್ಟ್ರಿಗೆ ಹೋಗ್ತಾ ಇದೀಯಾ? ನಿನಗ್ಯಾಕೋ ಕೆಲಸ? ಸುಲಭವಾಗಿ ಸಂಪಾದನೆ ಮಾಡೋಕೆ ಅಂತಾನೆ ಮನೇಲಿ ಒಂದು ಮಡುಕೊಂಡಿದೀಯಲ್ಲ. ಅಣ್ಣೋ, ಇವನ್ ಜೈಲ್ನಲ್ಲಿ ಇರ್ಬೇಕಾದ್ರೆ ಅವಳಿಗೊಂದು ಮಗು ಹುಡ್ತು. ಹೌದಾ? ಮಗು ಇವನ್ ಶಿಷ್ಯ ಪಟಾಕಿ ತರ ಇದೆಯೋ ಇಲ್ಲ ಆ ಇನ್ಸ್ಪೆಕ್ಟರ್ ತರ ಇದೆಯೋ? ಹೋಗ್ಲಿ ಬಿಡು, ಅದಕ್ಕೆ ಯಾಕೆ ಪಾತ್ರ ಕೊಡ್ತೀಯ? ಅವರಿಬ್ರಿಗಲ್ದೆ ಹೋದ್ರೆ ಇನ್ಯಾವನಿಗೋ. ಉಮಾ, ನಿನ್ನ ಹೊಟ್ಟೆಲ್ ಬೆಳೀತಿರೋ ಮಗು ಅಣೆಯಾಗಿ ಹೇಳ್ತೀನಿ, ಇನ್ಮೇಲೆ ನಾನು ಯಾರ ಮೇಲೂ ಕೈ ಮಾಡಲ್ಲ. ಏಯ್, ಅವತ್ತು ನನ್ನ ಕಜ್ಜಿ ನಾಯಿ ಅಂತ ಹೇಳಿದ್ದಲ್ಲ, ಇವತ್ತು ನಾನು ಕಜ್ಜಿ ನಾಯಲ್ಲ, ಹುಚ್ಚಯ್ಯ ಹುಚ್ಚು ನಾಯಿ ಅನ್ನೋದನ್ನು ಒಪ್ಕೊಳ್ಳೋ ಹಾಗೆ ಮಾಡ್ತೀನಿ. ಪುಟ್ಟ, ಯಾಕ್ರಿ ಇಷ್ಟೊತ್ತು? ಹಣೆ ಮೇಲೆ ಏನ್ ರಕ್ತ? ಹಣೆ ಮೇಲೆ ಏನ್ರಿ ಅದು ರಕ್ತ? ನಿನಗ್ ಮಲ್ಗೆ ಹೂ ಇಷ್ಟ ಅಂತ ತಂದಿದ್ದೀನಿ, ತಗೋ. ಹಣೆ ಮೇಲೆ ಏನ್ ರಕ್ತ ಅಂದೆ? ಮಲ್ಗೆ ಹೂ ಇಷ್ಟ ಅಂದ್ಯಲ್ಲ, ತಂದಿದ್ದೀನಿ, ತಗೋ. ಬೇಕಾಗಿಲ್ಲ. ಪುಟ್ಟ ಮಗು ಮೇಲೆ ಇಟ್ಟಾಣೆ ಮರೆತು ಮತ್ತೆ ನಿಮ್ ಗೂಂಡಾಗಿರಿ ಶುರು ಮಾಡ್ಬಿಟ್ರ? ಛೇಛೆ, ನಿಮ್ ಮುಖ ನೋಡಕ್ಕೂ ನನಗೆ ಅಸಹ್ಯ ಆಗುತ್ತೆ. ಹೌದು, ನಾನ್ ನೋಡಿ ನೀ ಅಸಖ್ಯ ಪಟ್ಕೋಬೇಕಾದ್ದೆ. ಹುಲಿಯಾಗಿದ್ದ ನಾನು ನಿನ್ನ ಮಾತು ಕೇಳಿ ಹೇಳಿ ಆದ್ನಲ್ಲ, ಅದಕ್ಕೆ ನೀನು ಅಸಖ್ಯ ಪಟ್ಕೋಬೇಕಾದ್ದೆ. ನನ್ನ ಎದುರುಗಡೆ ನಿಂತ್ಕೊಂಡು ನನ್ನ ನೇರವಾಗಿ ನೋಡಕ್ಕೂ ಹೆದರ್ತಾ ಇದ್ದ ಬೀದಿ ನಾಯಿಗಳೆಲ್ಲ ಇವತ್ತು ನನ್ನ ಚಿಟ್ಕೆ ಹೊಡೆದು ಕರೆದು ಫುಟ್ಬಾಲ್ ತರ ಒದ್ದು ಅನ್ಬಾರ್ದು ಮಾತೆಲ್ಲ ಅಂತ ಇದ್ರು ನಾನು ಸಹಿಸ್ಕೊಂಡು ಸುಮ್ಮನಿದ್ದಲ್ಲ, ಅದಕ್ಕೆ ನೀನು ಅಸಖ್ಯ ಪಟ್ಕೋಬೇಕಾದ್ದೆ. ನಾನು ಯಾಕೆ ಸುಮ್ಮನಿದ್ದೆ ಗೊತ್ತಾ? ನೀನು ಕೊಟ್ಟ ಮಾತುಗೋಸ್ಕರ, ಮಗು ಮೇಲೆ ಮಾಡಿದ ಪ್ರಮಾಣಕ್ಕೋಸ್ಕರ, ನಿನ್ನ ಮನಸ್ಸು ನೋವಾಗುತ್ತಲ್ಲ ಅನ್ನೋ ಒಂದೇ ಕಾರಣಕ್ಕೋಸ್ಕರ. ಇಲ್ಲಿ ನೋಡಿ, ಇನ್ನೊಬ್ಬರನ್ನ ಹೊಡಿಬೇಡಿ ಅನ್ನೇ ಹೊರತು ಬೇರೆಯವರೊದ್ರೆ ಸಹಿಸ್ಕೊಂಡು ಸುಮ್ಮನೆ ಇರಿ ಅಂತ ಹೇಳಿಲ್ಲ. ಹೆಣ್ಣು ತನ್ನ ಗಂಡ ಎಂಥವನಾಗಿದ್ರೂ ಸಹಿಸ್ಕೋತಾಳೆ, ಹೇಳಿ ಆದ್ರೆ ಮಾತ್ರ ಸಹಿಸಲ್ಲ. ನನಗ್ ಸ್ವಂತವಾಗಿರೋ ಈ ನಿಮ್ ಮೈ ಮೇಲೆ ಕೈ ಹಾಕ್ದವ್ರು ಯಾರೇ ಆಗಿದ್ರೂ ಸರಿ, ಅವ್ರ ಮೂಳೆ ಮುರಿದು ಬಂದು ಆಮೇಲೆ ನನಗೆ ಹೂ ಮುಡ್ಸಿ.
ಏನ್ರಿ ಏನಾಯ್ತು? ಏನ್ರಪ್ಪ ಎಲ್ರು ಹೊರಗಡೆ ನಿಂತಿದ್ದೀರಾ? ಕೆಲ್ಸಕ್ಕೆ ಹೋಗಲ್ವಾ? ಬೋರ್ಡ್ ಹಾಕಿಲ್ವಾ? ಲಾಕ್ಔಟ್. ಯಾಕೆ? ಯಜಮಾನ್ರಿಗೆ ಸಾಲ ಹೆಚ್ಚಾಗಿದೆ ಅಂತೆ, ಅದಕ್ಕೆ. ಇದ್ದಕ್ಕಿದ್ದಾಗೆ ಫ್ಯಾಕ್ಟ್ರಿ ಮುಚ್ಚಿಬಿಟ್ರೆ ನಮ್ಗಳ ಗತಿ ಏನು? ನಮ್ ಹೆಂಡತಿ ಮಕ್ಕಳು ಪಾಡೇನು? ಅದನ್ನೆಲ್ಲ ಕಟ್ಕೊಂಡು ಅವ್ರಿಗೇನು? ಯಾರು ಒಳ ಹೋಗ್ಕೂಡ್ದು? ಫ್ಯಾಕ್ಟ್ರಿ ತೆಗೆದೇ ಇದ್ರೆ ನಿನ್ ಹೆಂಡತಿ ಮಕ್ಕಳ ಗತಿ ಏನು ಅಂತ ಯೋಚನೆ ಮಾಡಿದ್ಯಾ? ತೆಗಿ. ಸರ್ ನಮಸ್ಕಾರ ಸರ್. ಏನಪ್ಪ ಇದು ಹೊರಗಡೆ ಹಾಡಿಗೆ ಮುಳು ಹೋಗ್ತಾ ಇದೆ, ಇವನು ಒಳಗಡೆ ಕೂತ್ಕೊಂಡು ಚದರಂಗ ಆಡ್ತಾ ಇದ್ದಾನಲ್ಲ ಅಂತ ನಿಂಗೆ ಅನ್ನಿಸ್ಬಹುದು. ಏನ್ ಮಾಡ್ಲಿ ರಂಗ, ಅವಳೋಕ್ ಇಷ್ಟ ಇಲ್ಲ, ನಗೋಕ್ ಕೈಲಾಗ್ತಿಲ್ಲ. ಬೆಟ್ಟದಷ್ಟು ಸಾಲ ಕೊಟ್ಟೋರ್ ಪಕ್ಕದ ರೂಮ್ ನಲ್ಲೇ ಇದ್ದಾರೆ. ಸಂಜೆ ಒಳಗ್ ಕೊಟ್ಟೇ ಕೊಡ್ಬೇಕು ಅಂತ ಹಠ ಮಾಡ್ತಿದ್ದಾರೆ. ನಾನು ಕೊಟ್ಟೇ ಕೊಡ್ತೀನಿ ಅಂತ ಹೇಳ್ಬಿಟ್ಟೆ. ನೋಟ್ ಅಲ್ಲಪ್ಪ, ಪಾಪರ್ ಚೀಟಿ. ಇನ್ಸಾಲ್ವೆನ್ಸಿ ತಗೋತಾರೆ. ಅವ್ರ ವಿಷಯ ನಿಮಗ್ ಗೊತ್ತೇ ಇದೆ. ತಗೋತೀನಿ ಅಂದ್ರೆ ತಗೊಂಡೇ ಬಿಡ್ತಾರೆ. ಆಮೇಲೆ ನೀವು ಕೋರ್ಟ್ಗೆ ಹೋದ್ರೆ ಏನೂ ಸಿಗಲ್ಲ. ನಿಮ್ಮಿಂದ ಫ್ಯಾಕ್ಟ್ರಿ ನಿಂತು ಹೋದ್ರೆ ಸಾವಿರಾರು ಜನ ಕಾರ್ಮಿಕರು ಉಪವಾಸ ಇರ್ಬೇಕಾಗತ್ತೆ. ಅರೆ ಭಗವಾನ್, ನಮ್ದುಕ್ಕೆ ಏನ್ ಮಾಡುವಂತೀರಾ? ನನ್ ಮಾತು ಕೇಳಿ, ಸ್ವಲ್ಪ ಟೈಮ್ ಕೊಡಿ. ನಿಮ್ ಸಾಲನ ಬಡ್ಡಿ ಸಮೇತ ತೀರಿಸ್ತೀವಿ. ಹೇಗಯ್ಯ ಸಾಧ್ಯ ಆಗತ್ತೆ? ಸರ್, ಜನಶಕ್ತಿಯಿಂದ ಸಾಧಿಸಕ್ಕಾಗ್ದಿರೋದು ಯಾವುದೂ ಇಲ್ಲ ಅಂತ ನನ್ನ ಹೆಂಡತಿ ಹೇಳ್ತಾನೆ ಇರ್ತಾಳೆ. ನಿನ್ನ ಹೆಂಡತಿ ಜಾಣೆ ಕಣಪ್ಪ, ಹಾಗೆ ಹೇಳ್ತಾಳೆ. ನನ್ನ ಹೆಂಡತಿ ವಿಷಯ ನಿಂಗೆ ಗೊತ್ತೇನಪ್ಪ? ಅವಳು ಈ ಕಂಪ್ನಿಗೆ ಪಾರ್ಟ್ನರ್. ಕಂಪ್ನಿ ಹಣ ತಗೊಂಡು ಹೋಗಿ ದೇಶದಲ್ಲಿರೋ ಜಟಕಾ ಕುದುರೆಯಿಂದ ಹಿಡಿದು ಕುಂಟು ಕುದುರೆಗಳು, ಓಡೋ ಕುದುರೆಗಳು, ನಡ್ಕೊಂಡು ಹೋಗೋ ಕುದುರೆಗಳು, ಮಲ್ಕೊಂಡಿರೋ ಕುದುರೆ, ಹುಡ್ದೇ ಇರೋ ಕುದುರೆ, ಸತ್ತೋದ್ ಕುದುರೆ ಎಲ್ಲಾದ್ರ ಮೇಲೂ ಕಟ್ಟಿ 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 ರೇಸ್ ಆಡ್ತಾಳೆ. ಪರಿಸ್ಥಿತಿ ಹೀಗಿರೋವಾಗ ಕಂಪನಿ ದಿವಾಳಿ ಆಗದೆ ಇನ್ನೇನಪ್ಪ ಆಗತ್ತೆ? ರಂಗು, ಅವಳನ್ನ ನಂಬ್ಕೊಂಡು ನೀನೇನಾದ್ರೂ ಸಾಲ ತೀರಿಸ್ತೀನಿ ಅಂತ ಯಾರಿಗಾದ್ರೂ ಮಾತು ಕೊಟ್ರೆ ನಿನ್ನ ನಂಬ್ಕೊಂಡಿರೋರೆಲ್ಲ ನಾಳೆ ಚಂಬು ಹಿಡ್ಕೊಂಡು ಹೋಗ್ಬೇಕಾಗತ್ತಪ್ಪ. ಚಂಬು. ಸರ್, ಕಂಪನಿ ಕ್ಷೇಮಕ್ಕೋಸ್ಕರ ಫ್ಯಾಕ್ಟ್ರಿ ವಿಷಯದಲ್ಲಿ ತಲೆ ಹಾಕ್ಬೇಡಿ ಅಂತ ನೀವ್ ಯಾಕೆ ಅವ್ರಿಗೆ ಹೇಳ್ಬಾರ್ದು? ಅವಳ ತಲೆನೇನೋ ಸರಿ ಮಾಡ್ಬೋದಪ್ಪ, ಆದ್ರೆ ಇಲ್ಲಿರೋ ನೂರಾರು ತಲೆಗಳ ವಿಷಯ ಏನ್ ಮಾಡ್ತೀಯಾ? ಫ್ಯಾಕ್ಟ್ರಿ ಕ್ಯಾಂಟೀನ್ ನಲ್ಲಿ ಅಕಸ್ಮಾತ್ ಕಾಫಿಲ್ ನೊಣ ಬಿದ್ದಿತ್ತು ಅಂದ್ರೆ ಕೆಂಪು ಬಾವುಟ, ಟೀಗೆ ಸಕ್ಕರೆ ಸಾಲದು ಅಂದ್ರೆ ಕೆಂಪು ಬಾವುಟ, ಉಪ್ಪಿಟ್ಟಿನಲ್ಲಿ ಜಿರ್ಲೆ ಬಿದ್ದಿತ್ತು ಅಂದ್ರೆ ಕೆಂಪು ಬಾವುಟ, ಬೋನಸ್ ಕೊಡೋದು 2 ದಿನ ನಿಧಾನ ಆಯ್ತು ಅಂದ್ರೆ ಕೆಂಪು ಬಾವುಟ. ಫ್ಯಾಕ್ಟ್ರಿ ಕೆಲಸದಲ್ಲಿ ಯಾರಿಗಪ್ಪ ಶ್ರದ್ಧೆ ಇದೆ? ರಂಗು, ಒಂದ್ ಕೆಲಸ ಮಾಡು, ನಾನ್ ನಿಂಗೆ ದುಡ್ಡು ಕೊಡ್ತೀನಿ, ನೀನೇ ಮಾರ್ಕೆಟ್ ಹೋಗು, ಒಂದ್ ದೊಡ್ಡ ಗಾಡ್ರೇಜ್ ಬೀಗ ಪರ್ಚೇಸ್ ಮಾಡಿ ಫ್ಯಾಕ್ಟ್ರಿ ಗೇಟ್ ಹಾಕ್ಸಿ ನೀನೇ ಸೀಲ್ ಮಾಡಿಸ್ಬಿಡು. ನಾನು ಕೆಲಸಗಾರ ಹತ್ರ ಮಾತಾಡಿ ನೋಡ್ತೀನಿ ಸರ್. ಬಂಧುಗಳೇ, ನಾನು ಸಾಲ್ಗಾರರ ಹತ್ರ ಮಾತಾಡಿ ಆದಷ್ಟು ಬೇಗ ಅವರ ಹಣನ ವಾಪಸ್ ಮಾಡ್ತೀನಿ ಅಂತ ನಿಮ್ಮೆಲ್ಲರನ್ನೂ ನಂಬಿ ಮಾತು ಕೊಟ್ಟು ಬಂದಿದ್ದೀನಿ. ಇವತ್ತಿನಿಂದ ಈ ಫ್ಯಾಕ್ಟ್ರಿ ನಮ್ಮ ಸಾಹುಕಾರ ಫ್ಯಾಕ್ಟ್ರಿ ಅಲ್ಲ, ನಮ್ಮ ಒಬ್ಬೊಬ್ಬರ ಫ್ಯಾಕ್ಟ್ರಿ. ನಾವು ಹಗಲು ರಾತ್ರಿ ಕಷ್ಟಪಟ್ಟು ದುಡಿಬೇಕು, ಆಗ್ಲೇ ನಾವು ಅವ್ರ ಸಾಲ ತೀರ್ಸೋಕ್ ಸಾಧ್ಯ, ಲಾಭ ಕಾಣೋಕ್ ಸಾಧ್ಯ. ಈ ಚಪ್ಪಾಳೆಯಿಂದ ನನಗೆ ಸಂತೋಷ ಆಗಲ್ಲ. ಕೆಂಪು ಬಾವುಟ ತೋರ್ಸಲ್ಲ, ಸ್ಟ್ರೈಕ್ ಮಾಡಲ್ಲ ಅಂತ ನನ್ನ ಕೈ ಮೇಲೆ ಕೈ ಇಟ್ಟು ಪ್ರಮಾಣ ಮಾಡಿ ನೀವೆಲ್ಲರೂ ಒಳಗಡೆ ಹೋಗಿ.